ಇವತ್ತು 28ನೇ ತಾರೀಕು. ಮೊನ್ನೆ 2 ದಿನಗಳ ಹಿಂದೆ 26ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ಆದೇಶ ದೆಹಲಿಯಿಂದ ಬಂತು. ಅದರ 24 ಗಂಟೆ ಮೊದಲು ಏನೇನಾಯಿತು ಅನ್ನುವುದರ ವಿವರಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. 26ನೇ ತಾರೀಕು ಸಂಜೆ ಯತ್ನಾಳ್ ಉಚ್ಚಾಟನೆ ಅನ್ನುವ ಸುದ್ದಿ ಬ್ರೇಕ್ ಆಯಿತು. 25ನೇ ತಾರೀಕು ಮಂಗಳವಾರ 25ನೇ ತಾರೀಕು ಮಂಗಳವಾರ ಬಸನಗೌಡ ಪಾಟೀಲ್ ಯತ್ನಾಳರ ದೆಹಲಿಯಲ್ಲಿದ್ರು. ಏನೇನಾಯ್ತಂತೆ ದೆಹಲಿಯಲ್ಲಿ? ಪ್ರತ್ಯಕ್ಷದರ್ಶಿಗಳು ಕೊಟ್ಟ ವಿವರಗಳು ನಮ್ಮ ಸ್ಕ್ರೀನ್ ಮೇಲೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರದ್ದು ಒಂದು ಶುಗರ್ ಫ್ಯಾಕ್ಟರಿ ಕಮ್ ಎಥನಾಲ್ ಘಟಕ ತಯಾರಾಗಿ ನಿಂತಿದೆ. ಅದರ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೂ ಯತ್ನಾಳರಿಗೂ ದೊಡ್ಡದೊಂದು ಲೀಗಲ್ ಫೈಟ್ ನಡೆದು ಅಂತೂ ಇಂತೂ ಬಸನಗೌಡ ಪಾಟೀಲ್ ಯತ್ನಾಳರ ಗೆದ್ದದ್ದು ನಿಮಗೆ ಗೊತ್ತಿದೆ. ಎಲ್ಲ ಆದ ನಂತರ ಶುಗರ್ ಫ್ಯಾಕ್ಟರಿ ಕಮ್ ಎಥನಾಲ್ ಘಟಕಕ್ಕೆ ಒಂದು ಅದ್ಧೂರಿ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು ಅಂತ ಯತ್ನಾಳರ್ ತಯಾರಾಗಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಯಕರನ್ನ ಆಹ್ವಾನಿಸೋದಕ್ಕೆ ದಿಲ್ಲಿಗೆ ಹೋಗಿದ್ರು. ಯಾರ್ಯಾರನ್ನ ಆಹ್ವಾನಿಸಬೇಕೋ ಅವರೆಲ್ಲರನ್ನೂ ಆಹ್ವಾನಿಸಿ ಸಂಸತ್ ಭವನದ ಕ್ಯಾಂಟೀನ್ಗೆ ಹೋದ್ರು ಬಸನಗೌಡ ಪಾಟೀಲ್ ಯತ್ನಾಳ್ರು. ಎಥನಾಲ್ ಘಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಿರಿಯ ನಾಯಕರನ್ನು ಆಹ್ವಾನಿಸೋದಕ್ಕೆ ಸಂಸತ್ ಭವನಕ್ಕೆ ಹೋಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.